ಹೇಗಾದ್ರೂ ಮಾಡಿ ಸೂರಪ್ಪನ ಒಪ್ಪಿಸ್ಬೇಕಾಗಿತ್ತು ನೀನು. ಏನಾದ್ರೂ ಮಾಡಿ ಅಂದ್ರೆ ಏನ್ ಮಾಡ್ಬೇಕಿತ್ತತ್ತೆ? ಅವನ್ನ ಕಾಡಿ ಬೇಡಿ. ಅವ್ನ್ ನಿನ್ ಹತ್ರನೇ ಹೇಗ್ ಮಾತಾಡ್ದ ನೋಡ್ತಿಯಲ್ಲ. ಅವನ ಮಗಳನ್ನ ಕೆಟ್ಟದಾಗ ನಡೆಸ್ಕೊಂಡ್ವಿ ಅಂತ ಸಿಟ್ಟು ಅವನಿಗೆ. ಸಾವಿತ್ರಿ ಪತ್ತೆನೇ ಇಲ್ಲ. ಅವಳನ್ನೆಲ್ಲಿ ಹುಡುಕೋದು, ಇದನ್ನ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಒಂದು ದಾರಿ ಇದೆ, ನಡಿ. ಎಲ್ಲಿಗೆ? ಸೀತಾಪುರಕ್ಕೆ. ಈ ದರಿದ್ರ ಜನ ಆ ಫೋಟೋನ ಯಾಕೆ ಕಳಿಸ್ತಾರೋ ನನಗೆ ಅರ್ಥ ಆಗ್ತಿಲ್ಲ. ಅದ್ರಲ್ಲಿ ಸಾವಿ ಪಡ್ತಾ ಇರೋ ಕಷ್ಟ ನೋಡಿ ಸರ್, ಯಾಕೆ ರೇಗ್ತೀರಾ? ಅವಳು ನನ್ನ ಮಾನ ಕಳಿಯೋಕೆ ಹೀಗೆಲ್ಲ ಮಾಡಿರೋದು. ಇನ್ನೇನ್ ಮಾಡ್ತಾಳೆ ಸರ್, ಜೀವನೋಪಾಯ ಕೆಲಸ ಹುಡ್ಕೊಂಡಿದ್ದಾಳೆ ಅಷ್ಟೇ. ಅವ್ರ ಅಪ್ಪ ಅಮ್ಮನ ಮನೆ ಇದೆಯಲ್ಲ, ಅಲ್ಲಿಗೆ ಹೋಗ್ಬೋದಲ್ಲ ಅವಳು. ಹೆಣ್ಮಕ್ಳಿಗೆ ಮದ್ವೆ ಅಂತ ಆದ್ಮೇಲೆ ಹುಟ್ಟಿದ ಮನೆ ಅನ್ನೋದು ಮುಟ್ಬಾಗ್ಲು. ಅವ್ರ ಕರ್ತವ್ಯ ಅಲ್ಲಿಗೆ ಮುಗ್ದೋಯ್ತು ಅಂತ ಸುಮ್ಮನಾಗಿ ಹೋಗ್ತಾರೆ. ಅವರು ಸೇರಿಸ್ಲಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಮುಜುಗರ ಆಗತ್ತೆ ಸರ್. ಕರ್ಮ. ಬೀದಿಲಿ ಹೋಗೋದನ್ನ ಸಿಂಹಾಸನದ ಮೇಲೆ ಕೂರ್ಸ ನೋಡು, ಅದಕ್ಕೆ ಈಗ ಅದನ್ನೆಲ್ಲ ನೋಡ್ಬೇಕು. ಈ ಫೋಟೋಸ್ ಕಳ್ಸಿರೋದು ಯಾರು ಗೊತ್ತಾ? ಯಾರು? ರವಿ. ನೋಡಿ. ನಮಸ್ಕಾರ ಸರ್, ಶಂಕರ್ ಮೂರ್ತಿ. ಅದೇ ಕಂಪ್ಲೇಂಟ್ ವಿಷಯ. ರೇ, ಸೊಟ್ಟು ಬಿಸಾಕ್ರಿ ಆ ಕಂಪ್ಲೇಂಟ್ನ. ಯಾರ್ರೀ ಅವನು ಸೂರಪ್ಪ? ನಿಮಗಾದ್ರೂ ಸ್ವಲ್ಪ ಅರ್ಥ ಆಗ್ಬಿಡ್ಬೇನ್ರಿ. ಮನೆ ವಿಷಯ ಮನೆಯಲ್ಲೇ ಸೆಟ್ಲ್ ಮಾಡ್ಕೊಳ್ಳಿ, ಅದಕ್ಕೆ ಅಂತ ಅವಕಾಶ ಕೊಟ್ಟೆ. ಅದೇ ಈಗೇನು FIR ಫೈಲ್ ಮಾಡ್ಲಾ? ಮಾಡ್ಕೋ ಹೋಗ್ರಿ. ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ನಾನ್ ಬೇಲಬಲ್ಲು. ಬೇಲ್ ಸಿಗೋದಿಲ್ಲ, ಆಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ. ಆಯ್ತು, ಇಡ್ರಿ ಫೋನ್ನ. ಕರ್ಮ, ಅಪ್ಪಗೆ ಬೇಡದೆ ಇದ್ದಾಗಲೇ ಪ್ರೀತಿ ಕಾಳಜಿ ಎಲ್ಲ ಹೆಚ್ಚಾಗೋದು. ನಾನ್ ನಿಮ್ಮಪ್ಪನೇನಾದ್ರು ಅಂದ್ರೆ ನೀವೆಲ್ಲ ಎದುರು ಬೀಳ್ತಿದ್ರಿ ನಮ್ ಯಾಕೆ? ಅಮ್ಮ ಸುಮ್ನೆ ಇರ್ತೀಯ? ನನ್ಗಿದ್ ಯಾವ್ದು ಗೊತ್ತಿಲ್ಲ ಅಮ್ಮ. ಅಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅನ್ನೋ ಒಂದು ಸಣ್ಣ ಸುಳ್ಳು ಸಿಕ್ಕಿದ್ರು ನಾನು ಅವ್ರನ್ನ ತಡಿತಾ ಇದ್ದೆ. ಸಾವಿತ್ರಿ, ಈಗೆಲ್ಲ ಕೈ ಮೀರಿ ಹೊರಟೋಗಿದ್ಯಮ್ಮ. ಈ ವಾಪಸ್ ತಗೊಳ್ತಾ ಇದ್ರೆ ನರಸಿಂಹ ಜೈಲ್ ಸೇರ್ತಾನೆ. ಇಲ್ಲಮ್ಮ, ನಾನ್ ಖಂಡಿತವಾಗ್ಲೂ ಹಾಗಕ್ ಬಿಡಲ್ಲ. ಯಾರು ಕೇಳ ಮನ ಗಂಟ ಬಂದ್ರಿ? ಎಲ್ಲೊಂಟೋಗಿದ್ದೆ ಇಲ್ಲಿ ಗಂಟ? ನಾನು ಎಲ್ಲಿಗಾರ ಹೋಗ್ತೀನಿ. ಮನೆದಾಗ ಯಾರು ಸೇರ್ಸ್ಕೂಡ್ದು ನೀನು? ನಿಮಗ್ ಸ್ಟೇಷನ್ ಆಗಿ ಹೇಳಿದ ಅರ್ಥ ಆಗ್ಲಿಲ್ವಾ? ಇಲ್ಲಿ ಗಂಟ ಯಾಕೆ ಬಂದ್ರಿ? ಅಪ್ಪ, ಏನ್ ಮಾತಾಡ್ತಾ ಇದ್ಯಾ ನೀನು? ಯಾರು ಅಂತ ಗೊತ್ತಿಲ್ಲ ನಿನ್ಗೆ? ನನಗ್ ಗೊತ್ತು, ನೀನ್ ತಿಳ್ಕೊ. ದೊಡ್ಡೋರು ಇವ್ರು, ದುಡ್ಡು ಕಾಸು ಹೋಯ್ತೆ ಅಂತ ನಮ್ಮನ್ನ ಕಾಲ್ ಕಸಗಳನ್ನ ಕಾಡ್ತಾವ್ರೆ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ನೀನು. ಇವರು ನನ್ನ ಮನೆಯವರು. ನಿನ್ನ ಮನೆಯವರೇ. ನಿನ್ಗೆ ಆ ಮನೇಲಿರೋ ಯೋಗ್ಯತೆ ಇಲ್ಲ ಅಂತ ಹೇಳಿ ನಿನ್ ಮನೆಯಿಂದ ಆಚೆ ಹಾಕಿದ್ದು. ಎಲ್ಲ ಲೆಕ್ಕನೂ ಆಮೇಲೆ ಮಾತಾಡೋಣ. ಈಗ ನನ್ನ ಮಾತು ಸಾಕು ಸ್ವಾಮಿ, ಸಾಕು ನಿಮ್ ಸವಾಸ. ನಾನ್ ಮನೆಯಾಗ ಇಲ್ದೇ ಇರುವಾಗ ನೀವು ಬಂದು ನನ್ನ ಹೆಂಡತಿ ಮಕ್ಕಳು ನನ್ನ ಚೂ ಬಿಡ್ತೀರಾ? ಅಪ್ಪ, ನಿನ್ನ ಮಗಳು ಈಗ ಅವ್ರ ಮನೆ ವಸ್ತು. ನನ್ ಮರ್ಯಾದೆ ಅವ್ರ ಮರ್ಯಾದೆ. ನೀನ್ ನನ್ ತಡೆದ್ರೆ ನಿನ್ ತಾಕಾದ್ರೂ ಕೇಸ್ ನಡೆಸೋದಯ್ಯ. ನನ್ನ ಮಗಳನ್ನ ಒಡೆದು ಬಿಡ್ದು ಮಾಡಕ್ಕೆ ನನ್ನ ಮಗಳೇ ದನ ಕರನ? ಅಪ್ಪ, ನನ್ ಹೊಡೆದು ಬಡ್ದು ಮಾಡಿದ್ರು ಅಂತ ಯಾರು ಹೇಳಿದ್ ನಿಂಗೆ? ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡಿರೋ ನೀವು ಈ ತರ ಟ್ರ್ಯಾಕ್ ರೆಕಾರ್ಡ್ ಕಳ್ಕೋತೀರಾ ಸರ್? ಹೆಂಡತಿ ಆದವಳೆ ಜೈಲಿಗೆ ಕಳ್ಸಕ್ ನೋಡ್ತಾ ಇದ್ದಾಳೆ. ಇದ್ರಲ್ಲಿ ಏನೋ ಮಿಸ್ಕಮ್ಯುನಿಕೇಶನ್ ಆಗಿರುತ್ತೆ ಸರ್. ನಡೀರಿ, ಸೀತಾಪುರಕ್ಕೆ ಹೋಗಿ ಸ್ತ್ರೀ ಹತ್ರ ಮಾತಾಡೋಣ. ನಾನು ಬರೋದ ಅವ್ರ ಮನೆ ಬಾಗಿಲಿಗೆ? ಸರ್ ಪ್ಲೀಸ್, ಈಗೋ ತೋರ್ಸೋ ಟೈಮ್ ಅಲ್ಲ ಇದು. ಅದೆಲ್ಲ ಮಾತಾಡ್ತಾ ಕೂತ್ಕೊಳ್ಳೋ ಟೈಮ್ ಅಲ್ಲ ಇದು. ಮೊದಲು ಸಾವಿತ್ರಿ ಹತ್ರ ಹೋಗಿ ಮಾತಾಡಿ ಬಗ್ಗೆ ಹರಿಸ್ಕೊಳ್ಳೋಣ. ನಡೀರಿ ಸರ್. ಆಗ್ಲಿ, ನಾನು ಸಾವಿತ್ರಿ ಹತ್ರ ಬಹಳಷ್ಟು ಕೇಳೋದಿದೆ.